ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕಾಗೆ, ಜಿಂಕೆ, ಆಮೆ, ಇಲಿ ಇವುಗಳ ನಡುವಿನ ಗೆಳೆತನ ಹೇಗಿತ್ತು, ಹಾಗೆಯೇ ಈ ಗೆಳೆತನ ಎಂಬ ಸಂಬಂಧದ ಮಹತ್ವವನ್ನು ತಿಳಿಸುತ್ತೇನೆ. ಈ ಕಥೆಯನ್ನು ನಾವುಗಳೆಲ್ಲರೂ ಬಾಲ್ಯದಲ್ಲಿ ತುಂಬಾ ಸರಿ ಕೇಳಿದ್ದೇವೆ. ಆ ನೆನಪನ್ನು ಮತ್ತೆ ಮರುಕಳಿಸುವ ಸಲುವಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಬನ್ನಿ ಸ್ನೇಹಿತರೆ, ಇವತ್ತು ನಾಲ್ವರ ಸ್ನೇಹ ಹೇಗಿತ್ತು ಅಂತ ವಿವರಿಸ್ತಾ ಹೋಗ್ತೀನಿ, ಕೇಳಿ ಖುಷಿಪಡಿ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ಅದರ ಮಧ್ಯಭಾಗದಲ್ಲಿ ಸುಂದರವಾದ ಒಂದು ಮಡುವಿತ್ತು. ಅದರಲ್ಲಿ ಮಂದಾರಕ ಎಂಬ ಆಮೆ ವಾಸವಾಗಿತ್ತು. ಮಡುವಿನ ಪಕ್ಕದಲ್ಲಿ ಒಂದು ಬಿಲದೊಳಗೆ ಹಿರಣ್ಯರೋಮ ಎಂಬ ಮೂಷಿಕವು ಮನೆ ಮಾಡಿಕೊಂಡಿತ್ತು. ಹತ್ತಿರದ ಮರವೊಂದರಲ್ಲಿ ಲಘುಪತಾಕ ಎಂಬ ಕಾಗೆಯು ಗೂಡು ಕಟ್ಟಿಕೊಂಡಿತ್ತು. ಈ ಮೂವರು ಆತ್ಮೀಯ ಗೆಳೆಯರಾಗಿದ್ದರು. ಇವರು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಅನ್ಯೋನ್ಯವಾಗಿದ್ದರು. ಒಂದು ದಿನ ಮೂವರು ಮಡುವಿನ ದಡದಲ್ಲಿ ಮಾತನಾಡುತ್ತಾ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ಅಲ್ಲಿಗೆ ಚಿತ್ರಾಂಗ ಎಂಬ ಸಾರಂಗವು ಓಡುತ್ತಾ ಬಂದಿತು. ಅದು ಗಾಬರಿಯಿಂದ ಹಿಂದಕ್ಕೆ ನೋಡುತ್ತಾ ನಡುಗುತ್ತಾ ನಿಂತಿತು. ಸಾರಂಗವು ಏಕೆ ಹೀಗೆ ಗಾಬರಿಯಾಗಿದೆ ಎಂದು ಮೂವರು ಗೆಳೆಯರು ಮಾತನಾಡಿಕೊಂಡರು. ಲಘುಪತಾಕವು ಯಾರೋ ಬೆನ್ನಟ್ಟಿ ಬರಲು ಭಯಗ್ರಸ್ತನಾಗಿರಬೇಕು ಎಂದಿತು. ತಕ್ಷಣ ಅದು ಮೇಲಕ್ಕೆ ಹಾರಿ ಹೋಗಿ ಸುತ್ತಲೂ ನೋಡಿತು. ಯಾರೂ ಕಾಣುತ್ತಿಲ್ಲ. ಕಾಗೆಯು ಸಾರಂಗದ ಬಳಿ ಬಂದು, ಏನಯ್ಯ, ಯಾಕಿಷ್ಟು ಗಾಬರಿಯಾಗಿದ್ದೀಯಾ ಎಂದು ಕೇಳಿತು. ಅದಕ್ಕೆ ಚಿತ್ರಾಂಗವು, ನನ್ನನ್ನು ಬೇಡರು ಬೆನ್ನಟ್ಟಿದರು, ಓಡಿ ಓಡಿ ಬಳಲಿದ್ದೇನೆ, ಬಾಯಾರಿಕೆಯಿಂದ ನೀರು ಕುಡಿಯಲು ಇಲ್ಲಿಗೆ ಬಂದೆನು ಎಂದಿತು. ಆಗ ಕಾಗೆಯು, ಇಲ್ಲಿ ಭಯವಿಲ್ಲ, ನಿಶ್ಚಿಂತೆಯಿಂದ ನೀರು ಕುಡಿ ಎಂದಿತು. ನೀರು ಕುಡಿದು ಜಿಂಕೆ ಸ್ವಲ್ಪ ಸಮಾಧಾನವಾಯಿತು. ಚಿತ್ರಾಂಗವು ಲಘುಪತಾಕನ ಸ್ನೇಹ ಬಯಸಿತು. ಮೂವರು ಗೆಳೆಯರು ತಮ್ಮಲ್ಲಿ ಮಾತನಾಡಿಕೊಂಡು ಒಪ್ಪಿಗೆ ಸೂಚಿಸಿದರು. ಅಂದಿನಿಂದ ನಾಲ್ವರು ಗೆಳೆಯರಾದರು ಹಾಗೂ ಸುಖವಾಗಿ ಜೀವನ ನಡೆಸುತ್ತಿದ್ದರು. ಒಂದು ದಿನ ಚಿತ್ರಾಂಗವು ಆಹಾರ ಹುಡುಕುತ್ತಾ ಸಂಚರಿಸುತ್ತಿತ್ತು. ಆಕಸ್ಮಿಕವಾಗಿ ಬೇಡರ ಒಡ್ಡಿದ ಬಲೆಯಲ್ಲಿ ಸಿಕ್ಕಿಬಿದ್ದಿತು. ಇದನ್ನು ನೋಡಿದ ಲಘುಪತಾಕವು ಗಾಬರಿಗೊಂಡಿತು. ಕೂಡಲೇ ಹೋಗಿ ಮಂದಾರಕ ಮತ್ತು ಹಿರಣ್ಯರೋಮನಿಗೆ ವಿಷಯ ತಿಳಿಸಿತು. ಮೂರು ಬೇಗನೆ ಚಿತ್ರಾಂಗನ ಬಳಿ ಬಂದವು. ಹಿರಣ್ಯರೋಮವು ಪಾಶವನ್ನು ಹರಿದು ಚಿತ್ರಾಂಗನನ್ನು ಬಂಧನದಿಂದ ಮುಕ್ತಗೊಳಿಸಿದವು. ಅಷ್ಟರಲ್ಲಿ ಅದೇ ಸಮಯಕ್ಕೆ ಬೇಡನು ಅಲ್ಲಿಗೆ ಬಂದನು. ಬೇಡನನ್ನು ನೋಡಿ ಎಲ್ಲರಿಗೂ ಬಲು ಗಾಬರಿಯಾಯಿತು. ಲಘುಪತಾಕ ಮರದ ಮೇಲೆ ಹಾರಿತು. ಹಿರಣ್ಯರೋಮ ಪಕ್ಕದಲ್ಲಿರುವ ಬಿಲವನ್ನು ಸೇರಿಕೊಂಡ. ಚಿತ್ರಾಂಗ ವೇಗವಾಗಿ ಓಡಿ ಹೋಯಿತು. ಆದರೆ ಮಂದಾರಕನಿಗೆ ದಿಕ್ಕು ತೋಚದಾಯಿತು. ತಕ್ಷಣ ದೇಹವನ್ನು ಚಿಕ್ಕದು ಮಾಡಿಕೊಂಡಿತು. ಅಲ್ಲಿಗೆ ಬಂದ ಬೇಡನು ತುಂಡಾಗಿದ್ದ ಬಲೆಯನ್ನು ನೋಡಿ ಬೆರಗಾದನು. ಪಕ್ಕದಲ್ಲಿ ಮುದುಡಿಕೊಂಡಿದ್ದ ಆಮೆ ಆತನ ಕಣ್ಣಿಗೆ ಬಿದ್ದಿತು. ಬೇರೇನೂ ಕಾಣದ ಬೇಡನು ಆಮೆಯನ್ನು, ತುಂಡಾಗಿರುವ ಬಲೆಯನ್ನು ತೆಗೆದುಕೊಂಡು ಹೊರಟು ಬಿಟ್ಟನು. ಇದನ್ನು ನೋಡಿದ ಹಿರಣ್ಯರೋಮ ಮತ್ತು ಲಘುಪತಾಕ ಹಾಗೂ ಚಿತ್ರಾಂಗ ಒಟ್ಟಿಗೆ ಸೇರಿದರು. ಗೆಳೆಯನನ್ನು ಅಗಲಿ ದುಃಖಪಟ್ಟರು. ತನ್ನಿಂದಾಗಿ ಗೆಳೆಯ ಕಷ್ಟದಲ್ಲಿ ಸಿಲುಕಿದನು ಎಂದು ಚಿತ್ರಾಂಗ ಮರುಗಿತು. ಮಂದಾರಕನಿಗಾದ ಗತಿ ನನಗಾಗಲಿ ಎಂದು ಕಣ್ಣೀರು ಹಾಕಿತು. ಗೆಳೆಯರೆಲ್ಲ ತುಂಬಾ ಚಿಂತೆ ಮಾಡುತ್ತಿದ್ದರು. ಹೇಗಾದರೂ ಮಾಡಿ ಗೆಳೆಯನನ್ನು ಕರೆತರಲೇಬೇಕು ಎಂದು ಚರ್ಚಿಸಿದವು. ಆಗ ಹಿರಣ್ಯರೋಮವು ಒಂದು ಉಪಾಯವನ್ನು ಸೂಚಿಸಿತು. ಅದು ಹೇಳಿದಂತೆ ಕಾಗೆ ಮತ್ತು ಜಿಂಕೆ ಅಲ್ಲಿಂದ ಹೊರಟು ಬಿಟ್ಟವು. ಲಘುಪತಾಕ ಮತ್ತು ಚಿತ್ರಾಂಗ ಬೇಡನಿಗಿಂತ ಮುಂದೆ ಹೋದವು. ನದಿಯ ದಡದಲ್ಲಿ ಚಿತ್ರಾಂಗ ಸತ್ತಂತೆ ಬಿದ್ದನು. ಲಘುಪತಾಕ ಅದರ ಮೇಲೆ ಹಾರಾಡತೊಡಗಿತು. ಆಗ ಬೇಡನು, ಓ, ಜಿಂಕೆ ಸತ್ತು ಬಿದ್ದಿದೆ ಎಂದು ಖುಷಿಪಟ್ಟ. ಕೂಡಲೇ ಮಂದಾರಕನನ್ನು ಬಲೆಯನ್ನು ನೆಲಕ್ಕಿಟ್ಟು ಜಿಂಕೆಯ ಕಡೆ ಹೊರಟನು. ಬೇಡನು ಬರುವುದನ್ನು ಕಂಡು ಕಾಗೆಯು ಕೂಡಲೇ ಆಮೆಯ ಬಳಿಗೆ ಬಂದು, ಬೇಗನೆ ಮಡುವನ್ನು ಸೇರಿಕೊ ಎಂದು ಹೇಳಿತು. ಗೆಳೆಯನ ಧ್ವನಿಯನ್ನು ಕೇಳಿದ ಆಮೆಯು ಸಂತೋಷಗೊಂಡು, ಹಾಗೇ ಮಾಡುತ್ತೇನೆಂದು ಹೇಳಿತು. ತಕ್ಷಣ ಹೊರಟು ಬೇಗನೆ ಮಡುವನ್ನು ಸೇರಿಕೊಂಡಿತು. ಈ ಕಡೆ ಬೇಡನು ಹತ್ತಿರ ಬರುತ್ತಿದ್ದಂತೆ ಜಿಂಕೆಯು ಎದ್ದು ಓಡಿ ಹೋಯಿತು. ಇದನ್ನೆಲ್ಲವನ್ನು ಕಂಡ ಬೇಡನು ತಳಮಳಗೊಂಡ. ಇಲ್ಲೇನು ತೊಂದರೆ ಇರಬೇಕೆಂದು ಹೆದರಿ ಬಲೆಯನ್ನು ಅಲ್ಲೇ ಬಿಟ್ಟು ಓಡಿ ಹೋದನು. ಈ ಕಡೆ ನಾಲ್ವರು ಗೆಳೆಯರು ಒಟ್ಟಿಗೆ ಸೇರಿ ಆನಂದ ಬಾಷ್ಪ ಸುರಿಸಿದರು. ಒಬ್ಬರ ಸಹಾಯವನ್ನು ಮತ್ತೊಬ್ಬರು ಹೊಗಳಿಕೊಂಡರು. ಜೀವ ಉಳಿಸಿದ್ದಕ್ಕಾಗಿ ಸಂತೋಷಗೊಂಡರು. ಆನಂದದಿಂದ ಎಲ್ಲರೂ ಕುಣಿದಾಡಿದರು.
ಈ ಕಥೆಯ ಸಾರಾಂಶವಿಷ್ಟೇ: ಬಾಳು ಸಂತೋಷವಾಗಿರಲು ಆಪ್ತರು, ಬಂಧುಗಳು, ಗೆಳೆಯರು ಬೇಕು. ಅದರಲ್ಲೂ ಗೆಳೆಯರು ಎಂತಹ ಪರಿಸ್ಥಿತಿಯಲ್ಲೂ ಜೊತೆಗಿರುತ್ತಾರೆ, ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುತ್ತಾರೆ, ಜೀವನದ ಹಂಗು ತೆರೆದು ಗೆಳೆಯರಿಗೆ ಸಹಾಯ ಮಾಡುತ್ತಾರೆ. ಇಂತಹ ಗೆಳೆಯರನ್ನು ಹೊಂದಿರುವವರೇ ಧನ್ಯರು. ಗೆಳೆತನ, ಅದರ ಮಹತ್ವ, ಪರಸ್ಪರ ಪ್ರೀತಿ, ಹೊಂದಾಣಿಕೆ, ಸಹಾಯ ಹಸ್ತ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಲು ಮುಖ್ಯ. ಒಳ್ಳೆಯ ಗೆಳೆಯರನ್ನು ಸಂಪಾದಿಸಿಕೊಳ್ಳಲು ಪ್ರೇರಣೆ ನೀಡುವುದು ಈ ಕಥೆಯ ಸಾರಾಂಶವಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ನಾಳೆ ನಾನು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಬಾಯ್.